ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಫುರತು ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತ ಚರಣಾಂ ಜಾಯೇತ್ ಪರಾಮಂಬಿಕಾಂ. ಶ್ರೀಮಾತ್ರೇ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶರನ್ನವರಾತ್ರ ಮಹೋತ್ಸವ ಶುಭ ಸಮಯದಲ್ಲಿ ಶರನ್ನವರಾತ್ರ ಅಂಗವಾಗಿ ಮೂರನೇ ದಿವಸಕ್ಕೆ ಬಂದಿದ್ದೀವಿ ನಾವು. ಮೂರನೇ ದಿವಸದಲ್ಲಿ ತಾಯಿ ದುರ್ಗಾ ರೂಪದಲ್ಲಿ ನಾವು ಆರಾಧನೆ ಮಾಡ್ತಿರುವಂತಹ ಅವತಾರಗಳಲ್ಲಿ ಮೂರನೇ ದಿವಸ ನಾವು ಗಾಯತ್ರಿ ರೂಪದಲ್ಲಿ ಆರಾಧನೆ ಮಾಡತಕ್ಕಂಥದ್ದು ವಿಶೇಷ. ಗಾಯತ್ರಿ ಅಂದ್ರೆ ಯಾರು? ವೇದ ಮಾತಾ ಆಗಿರುವಂತಹ ಗಾಯತ್ರಿಗೆ ನಾವು ಆರಾಧನೆ ಮಾಡತಕ್ಕಂಥದ್ದು. ಈ ಗಾಯತ್ರಿ ಅಂದ್ರೆ ಯಾರು? ಗಾಯತ್ರಿಯನ್ನು ಯಾರು ಆರಾಧನೆ ಮಾಡ್ತಾರೆ? ಅಥವಾ ಗಾಯತ್ರಿ ಮಂತ್ರ ಎಲ್ಲರೂ ಉಚ್ಚಾರಣೆ ಮಾಡಬಹುದಾ? ಇಲ್ಲ. ಇದೆಲ್ಲ ವಿವರಣೆ ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೇನೆ. ನೋಡ್ರಿ, ಇದೆ ಗಾಯತ್ರಿ ಯಾವ ರೀತಿಯಲ್ಲಿ ಕಾಣಿಸ್ಕೊಂತಂದ್ರೆ, ಆ ಪರಮೇಶ್ವರ, ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ, ಆ ಪ್ರಕೃತಿ ಆ ಪರಮೇಶ್ವರನದಲ್ಲಿ ಅರ್ಧ ಭಾಗದಲ್ಲಿ ಕಾಣಿಸ್ಕೊಂಡಿದ್ದಾಗ ಆ ಪರಮೇಶ್ವರ ತೆಗೆದಿರೋದು, ಪರಮೇಶ್ವರನಲ್ಲಿರೋ ತೇಜಸ್ಸು ಸೂರ್ಯಮಂಡಲ ಮಧ್ಯದಲ್ಲಿ ಮತ್ತು ಚಂದ್ರಮಂಡಲ ಮಧ್ಯದಲ್ಲಿ ಆ ಪರಮೇಶ್ವರ ನಿಕ್ಷಿಪ್ತವಾಗಿ ಆ ತೇಜಸ್ಸು ಆತರಲ್ಲಿರೋ ಶಕ್ತಿಯನ್ನು ಇಟ್ಟಿದ್ದಾನೆ. ಅದೇ ಚಂದ್ರಮಂಡಲ ಮಧ್ಯಸ್ಥಾಯಿ ನಮಃ, ಭಾನುಮಂಡಲ ಮಧ್ಯಸ್ಥಾಯಿ ನಮಃ ಅಂತ ನಾವು ಹೇಳ್ತೀವಿ. ಆ ಪರಮೇಶ್ವರನದಲ್ಲಿರೋ ಪ್ರಕೃತಿಯ ತಾಯಿಯ ತೇಜಸ್ ಶಕ್ತಿಯನ್ನು ಅದರಲ್ಲಿ ಆ ಚಂದ್ರಮಂಡಲದಲ್ಲಿ ಸೂರ್ಯಮಂಡಲದಲ್ಲಿ ಇಟ್ಟಿರೋದ್ರಿಂದ ಆ ತನ್ನದಲ್ಲಿರೋ ಕಾಂತಿಯೇ ಆ ಕಾಂತಿ ರೂಪದಲ್ಲಿ ಜಗತ್ತಿಗೆ ಪ್ರಸರಣೆ ಆಗ್ತಾ ಇರೋದ್ರಿಂದ ಅದನ್ನೇ ಗಾಯತ್ರಿ, ವೇದ ಮಾತಾ ಗಾಯತ್ರಿ ಅಂತ ಕರಿತೀವಿ ನಾವು. ಇದು ಬ್ರಹ್ಮದೇವರು ಸೃಷ್ಟಿ ಮಾಡ್ಲಿಕ್ಕಿನ ಪೂರ್ವದಲ್ಲಿ ಅವರು ತಪಸ್ಸದಲ್ಲಿ ಇರುವಾಗ ಅವರ ಬುದ್ಧಿನಲ್ಲಿ ಜ್ಞಾನ, ನೋಡ್ರಿ, ಪ್ರಚೋದಯಾತ್ ಗಾಯತ್ರಿ ಮಂತ್ರ ಎಲ್ಲಾದ್ರಲ್ಲೂ ನಿಮಗೆ ಕೊನೆಯಲ್ಲಿ ಪ್ರಚೋದಯಾತ್ ಅಂತ ಬರ್ತಾ ಇರ್ತದೆ. ಪ್ರಚೋದನೆ ಮಾಡೋದಂದ್ರೆ ನಮ್ಮಲ್ಲಿರೋ ಬುದ್ಧಿಗೆ ಇದನ್ನು ಕೆಲಸ ಮಾಡುವಂತ ಯಾರು ನಮಗೆ ಸೂಚನೆ ಕೊಡ್ತಾರೋ ಅದು ಗಾಯತ್ರಿ. ಪ್ರಚೋದನೆ, ನಮ್ಮ ಬುದ್ಧಿಯನ್ನು ಯಾರು ಪ್ರಚೋದನೆ ಮಾಡ್ತಾ ಇರ್ತಾರೋ ಆ ತಾಯಿಯ ಗಾಯತ್ರಿ, ನೀನು ಇದನ್ನು ಮಾಡು. ಇವತ್ತಿನ ದಿವಸ ನಾನು ನಿಮಗೆ 4 ವಿಷಯ ಹೇಳ್ಬೇಕಂದ್ರು ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡಿರೋರೆ ಆ ತಾಯಿ. ಅದಕ್ಕೋಸ್ಕರ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡೋ ತಾಯಿಯ ಗಾಯತ್ರಿ ಆಗಿರೋದ್ರಿಂದ ಬ್ರಹ್ಮದೇವರಿಗೆ 4 ಮುಖದಲ್ಲಿ ತಪಸ್ಸು ಮಾಡ್ತಾ ಇರುವಂತಹ ಸಮಯದಲ್ಲಿ ಜ್ಞಾನ ರೂಪದಲ್ಲಿ, ಜ್ಞಾನದಲ್ಲಿ ಈ ತಾಯಿ ಪ್ರಚೋದನೆ ಆಗಿದ್ದಾಳೆ. ಈ ತಾಯಿ ಹಂಗ್ ಬಂತು, ಬ್ರಹ್ಮದೇವರಿಗೆ ಪ್ರತ್ಯಕ್ಷ ಆಗಿದಾಗ ಗಾಯತ್ರಿ ಮಾತಾ 5 ಮುಖಗಳಿಂದ ಪಂಚಮುಖ ಗಾಯತ್ರಿ ಅಂತ ನಾವು ಕರಿತೀವಿ. ಆ ಪಂಚಮುಖ ಗಾಯತ್ರಿ ಯಾವ ರೂಪದಲ್ಲಿ, ಮುಖದಲ್ಲಿ ನೋಡ್ರಿ, ಒಂದೊಂದು ಮುಖಕ್ಕೂ ಒಂದೊಂದು ಬಣ್ಣ ಇರುತ್ತೆ. ನಾವು ಸಂಧ್ಯಾ ವಂದನ ಮಾಡೋ ಸಮಯದಲ್ಲಿ ಹೇಳ್ತೀವಿ, ಮುಕ್ತ ವಿದ್ರುಮ ಹೇಮ ನೀಲ ಧವಳ ಛಾಯೆ ಅಂತ ಒಂದು ಶ್ಲೋಕ ಇರುತ್ತೆ, ಅದನ್ನ ಹೇಳ್ತೀವಿ. ಅದು 5 ಮುಖಗಳು ಯಾವ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾವೆ ಅಂದ್ರೆ, ಮುಕ್ತ ಅಂದ್ರೆ ಮುತ್ತು. ನೋಡಿದ್ರಲ್ಲ ನೀವು, ಮುತ್ತು ಯಾವ ರೀತಿಯಲ್ಲಿ ಇರುತ್ತೆ? ಚೆನ್ನಾಗಿ ಬೆಳ್ಳೆ ಬಣ್ಣದಲ್ಲಿ ಮುತ್ತು ಮಿಂಚುತ್ತಾ ಇರುತ್ತೆ. ಒಂದು ಮುಖ ಆ ಮುತ್ತಿನ ರೂಪದಲ್ಲಿ, ಅಂದ್ರೆ ಈ ಮುತ್ತಿನ ರೂಪ ಅಂದ್ರೆ ನೋಡ್ರಿ, ಮುತ್ತಿನ ರೂಪದಲ್ಲಿ ಇರುತ್ತೆ ಒಂದು ಮುಖ. ಎರಡನೇ ಮುಖ ವಿದ್ರುಮ ಅಂದ್ರೆ ಸಂಸ್ಕೃತದಲ್ಲಿ ಹವಳ, ಕೆಂಪು ಹವಳ ಬರುತ್ತೆ ನೋಡ್ರಿ, ಕೆಂಪು ಬಣ್ಣದಲ್ಲಿ ಒಂದು ಮುಖ ಇರುತ್ತೆ. ಹೇಮ ಅಂದ್ರೆ ಬಂಗಾರ, ಕನಕ, ಆ ಬಂಗಾರದ ಬಣ್ಣದಲ್ಲಿ ಒಂದು ಮುಖ ಕಾಣಿಸ್ತಿರ್ತದೆ. ಹೇಮ ಆಗಿದ ಮೇಲೆ ನೀಲವರ್ಣ, ಒಂದು ಮುಖ ನೀಲವರ್ಣದಲ್ಲಿ ಇರುತ್ತೆ. ನೀವು ಯಾವಾಗ್ಲಾದ್ರೂ ಈ ಪಂಚಮುಖ ಗಾಯತ್ರಿ ನೋಡಿದ್ರೆ 5 ಮುಖಗಳು ನೀವು ನೋಡಬಹುದು. ನೀಲವರ್ಣದಲ್ಲಿ ಒಂದಿರ್ತದೆ. ಧವಳ ಅಂದ್ರೆ ಶ್ವೇತ, ಶುದ್ಧ ಸಾತ್ವಿಕ ಆಗಿರುವಂತಹ ಬಿಳಿ ಬಣ್ಣ, ವೈಟ್. ಈ ರೂಪದಲ್ಲಿ 5 ಬಣ್ಣಗಳು ಕೂಡ 5 ಮುಖಗಳ ರೂಪದಲ್ಲಿ ಇರ್ತವೆ. ಯಾಕೆ ಪಂಚಮುಖದಲ್ಲಿ ನಮ್ಮ ಗಾಯತ್ರಿ ಕಾಣಿಸ್ಕೊಂತು? ಪಂಚಮುಖಗಳು ಆ ಪರಮೇಶ್ವರ ಸೃಷ್ಟಿ ಮಾಡಿರೋದ್ರಿಂದ ಪಂಚಭೂತಗಳಿಗೆ ಸಾಕ್ಷಿ ಆಗಿರೋದಂತ ಒಂದೊಂದು ಮುಖವನ್ನು, ಒಂದೊಂದು ತತ್ವವನ್ನು ಆ ತಾಯಿ ಇಟ್ಕೊಂಡು ಬಂದಿದ್ದಾಳೆ. ನೋಡ್ರಿ, ಮುಕ್ತ ಅಂದ್ರೆ ಮುತ್ತು ಎಲ್ಲಿ ಸಿಗುತ್ತೆ? ಸಮುದ್ರದಲ್ಲಿ ಸಿಗುತ್ತೆ. ನೀರಿನ ತತ್ವ, ಜಲತತ್ವ ಅದು. ಮತ್ತೆ ವಿದ್ರುಮ ಅಂದ್ರೆ ಹವಳ, ಅದು ಕೆಂಪು ಬಣ್ಣದಲ್ಲಿ ಇರುತ್ತೆ. ಕೆಂಪು ಬಣ್ಣ ಇರೋದ್ರಿಂದ ಭೂತತ್ವ ಅದು.
ಭೂಮಿಗೆ ಕೆಂಪು ಬಣ್ಣ ಇರೋದ್ರಿಂದ ಅಗ್ನಿ ತತ್ವ, ಅಗ್ನಿ ಯಾವ ಬಣ್ಣದಲ್ಲಿ ಇರ್ತದೆ? ಕೆಂಪು ಬಣ್ಣದಲ್ಲಿ ಇರೋದ್ರಿಂದ ಅವಳ ಆ ಅಗ್ನಿ ತತ್ವಕ್ಕೆ ನಿದರ್ಶನೆ. ಮತ್ತು ಹೇಮ ಅಂದ್ರೆ ಬಂಗಾರದ ಬಣ್ಣ, ಬಂಗಾರ ಭೂಮಿಯಲ್ಲಿ ಗಣಿ ಸಿಕ್ಕಿರೋದ್ರಿಂದ ನಮ್ಗೆ ಆ ಭೂತತ್ವದಲ್ಲಿ ಇರುವಂತಹ ಹೇಮ ವರ್ಣವನ್ನು ಹಿಡ್ಕೊಂಡು ಬಂದಿದ್ದಾರೆ. ಮತ್ತು ನೀಲವರ್ಣ ಆಕಾಶ ತತ್ವ. ನೋಡ್ರಿ, ಪಂಚಭೂತಗಳು ಹೆಂಗ ಲೈನ್ ನಲ್ಲಿ ಬರ್ತಾ ಇದಾವೆ. ಆಕಾಶ ತತ್ವದಲ್ಲಿ, ಆಕಾಶ ಅಂದ್ರೆ ಒಬ್ಬರು ಇರೋರಿಗೆ ಅವಕಾಶ ಕೊಡೋದು ಆಕಾಶ ಅಂತ ಹೇಳ್ತೀವಿ ನಾವು. ಆಕಾಶ ತತ್ವವನ್ನು ಹಿಡ್ಕೊಂಡು ಬಂದಿದ್ದಾಳೆ. ಧವಳ ಅಂದ್ರೆ ಬೆಳ್ಳಿಯ ವರ್ಣ ಹಿಡ್ಕೊಂಡು ಬಂದಿರೋದ್ರಿಂದ ಅದು ವಾಯು ರೂಪದಲ್ಲಿರುವಂತಹ ಪಂಚಭೂತಗಳ ತತ್ವಕ್ಕೆ ಒಂದೊಂದು ಮುಖಗಳನ್ನು ಹಿಡ್ಕೊಂಡು ಆ ತಾಯಿ ಬಂದು ಬ್ರಹ್ಮದೇವರಿಗೆ ಗೋಚರಣೆ ಆಯಿತು. ಅದರ ನಂತರ ಈ ತಾಯಿಗೆ ವೇದ ಮಾತಾ ಗಾಯತ್ರಿ. ಆವಾಗ ಬ್ರಹ್ಮದೇವರಿಗೆ ಈ ವೇದಗಳನ್ನು ನೀನು ಸೃಷ್ಟಿ ಮಾಡು ಅಂತ, ವೇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಜ್ಞಾನಗಳನ್ನು ಆ ಬ್ರಹ್ಮದೇವರಿಗೆ ಸ್ಮರಣೆಗೆ ತಂದಿರುವಂತಹ ತಾಯಿನೇ ಈ ಗಾಯತ್ರಿ. ಅದಕ್ಕೆ ವೇದ ಮಾತಾ, ಬ್ರಹ್ಮದೇವರ ಮೂಲಕವಾಗಿ ಈ ವೇದಗಳನ್ನು ಸೃಷ್ಟಿ ಮಾಡಿರೋದ್ರಿಂದ ವೇದ ಮಾತಾ ಗಾಯತ್ರಿ ಆಗಿದ್ದಾಳೆ. ಅದರ ನಂತರ ಈ ಗಾಯತ್ರಿ ಮಂತ್ರವನ್ನು ನಿಮ್ಮೆಲ್ಲರಿಗೂ ಗೊತ್ತು. ಗಾಯತ್ರಿ ಮಂತ್ರ ಸುವಹ ತತ್ಸತ್ ಅಂತ ಬರ್ತಾ ಇರ್ತದೆ. ಅದು ನಾನು ಹೇಳಬಾರ್ದು ಈಗ. ಆ ಮಂತ್ರ ಎಲ್ಲರಿಗೂ ಗೊತ್ತು ನಿಮಗೆ. ಈ ಮಂತ್ರ ಅಂದ್ರೇನೆ ಗಾಯತ್ರಿ ಇಲ್ಲದಂತ ಮಂತ್ರ ಯಾವುದೂ ಇಲ್ಲ. ಎಲ್ಲಾ ಮಂತ್ರಗಳಿಗೂ ಕೂಡ ಅಧಿಷ್ಠಾನ ದೇವತೆ ಗಾಯತ್ರಿನೇ ಆಗಿರ್ತಾಳೆ. ಆದ್ರೂ ಕೂಡ ಈ ಭೂಮಿಯಲ್ಲಿ ಈ ಮೊದಲಿಗೆ ಏನಪ್ಪಾ ಅಂದ್ರೆ ಗಾಯತ್ರಿ ಅಂದ್ರೆ ದೇವಾನಿ ದೇವತೆಗಳಿಗಷ್ಟೇ ಮಾತ್ರ ಗಾಯತ್ರಿ ಮಂತ್ರ, ಗಾಯತ್ರಿ ಉಪಾಸನೆ ಇತ್ತು. ಈ ಭೂಮಿ ಮೇಲೆ ಮನುಷ್ಯರೆಲ್ಲ ಮಾಡತಕ್ಕಂತ ಗಾಯತ್ರಿಯನ್ನು ಯಾರು ಪ್ರಪ್ರಥಮ ಬಾರಿಯಲ್ಲಿ ಆರಾಧನೆ ಮಾಡಿದ್ರಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು. ಈ ಗಾಯತ್ರಿ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಆ ಮಂತ್ರ ದ್ರಷ್ಟ ಆಗಿರೋರೆ ಅವರು. ಪ್ರಪ್ರಥಮ ಬಾರಿಯಲ್ಲಿ ಆ 24 ಅಕ್ಷರಗಳದ ಪ್ರಚೋದಯಾತ್ ಅಂತ ಏನಿದೆಯೋ ಆ ಮಂತ್ರವನ್ನು ದ್ರಷ್ಟರಾಗಿ ಅವರು ಸೃಷ್ಟಿಸಿರೋರೆ ವಿಶ್ವಾಮಿತ್ರ ಮಹರ್ಷಿಗಳಾಗಿರೋದ್ರಿಂದ ಈ ಗಾಯತ್ರಿ ಮಂತ್ರಕ್ಕೆ ನಾವು ಓದ್ತಾ ಇರ್ತೀವಿ. ಅನುಷ್ಠುಪ್ ಚಂದಃ ವಿಶ್ವಾಮಿತ್ರ ಋಷಿ ಅಂತ ನಾವು ಹೇಳ್ತಾ ಇರ್ತೇವೆ. ಆ ವಿಶ್ವಾಮಿತ್ರೇ ಈ ಗಾಯತ್ರಿ ಮಂತ್ರಕ್ಕೆ ಋಷಿಗಳು ಅಂತ ನಾವೇ. ಆ ವಿಶ್ವಾಮಿತ್ರರಿಗೆ ಆ ಗಾಯತ್ರಿ ಮಾತಾ ದರ್ಶನವನ್ನು ಕೊಟ್ಟಿದ್ದಾಳೆ. ಆ ದರ್ಶನ ಕೊಟ್ಟಿರೋ ದಿವಸವನ್ನೇ ನಾವು ಗಾಯತ್ರಿ ಜಯಂತಿ ಅಂತ ನಾವು ಮಾಡ್ಕೊಳ್ತಾ ಇರ್ತೀವಿ. ಗಾಯತ್ರಿ ಜಯಂತಿ ಅಂತ ಬರುತ್ತೆ ನೋಡಿ, ಆ ಜಯಂತಿಯನ್ನು ಮಾಡ್ಕೊಂತ ಇರ್ತೀವಿ. ಆ ರೀತಿಯಲ್ಲಿ ಈ 24 ಅಕ್ಷರ ಮಂತ್ರವನ್ನು ಅವರು ಸೃಷ್ಟಿ ಮಾಡಿರೋದ್ರಿಂದ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳು ಆದಿ ಋಷಿಗಳೇ ಆಗಿರ್ತಾರೆ. ಅಷ್ಟಲ್ಲದೆ ಗಾತಾರಂ ತ್ರಾಯತೆ ಇತಿ ಗಾಯತ್ರಿ. ಗಾಯತ್ರಿ ಅಂದ್ರೆ ಮಂತ್ರ, ಆ ನಾಮಕ ಅರ್ಥ ಏನೋ ಗೊತ್ತಾ? ಗಾತಾರಂ ತ್ರಾಯತೆ ಇತಿ ಗಾಯತ್ರಿ. ಗಾನವನ್ನು ಮಾಡೋವನಿಗೆ ರಕ್ಷಣೆ ಕೊಡುವಳು ಅಂತ ಅರ್ಥ. ಗಾನ ಅಂದ್ರೆ ನಾನು ರಾಗ ಆಗಿ ಹಾಡು ಹೇಳ್ತಾ ಇದ್ದೀನಿ, ಗಾಯತ್ರಿ ಮಂತ್ರ ರಾಗ ತೆಗಿತಾ ಇದ್ದೀನಿ, ಆ ತರ ತೆಗಿಬಾರ್ದು. ಮಂತ್ರ ಅಂದ್ರೆ ಮನಸ್ಸಿನಲ್ಲೇ ಮನನ ಮಾಡತಕ್ಕಂಥದ್ದು ಮಂತ್ರ. ಅದು ಯಾರಿಗೂ ಒಂದು ಗುರುಗಳ ಹತ್ರ ನೀವು ಉಪದೇಶ ಪಡೆದಾಗ ಆ ಮಂತ್ರ ನಿಮಗೆ ಆ ಗುರುಗಳು ಕೊಟ್ಟಿದ್ದಾರೆ, ಈ ಗುರುಗಳು ಕೊಟ್ಟಿದ್ದಾರೆ ಅಂತ ಹೇಳಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಅಕ್ಷರ ಲಕ್ಷ್ಯ ಅಂತ ನೀವು ಮಾಡ್ತಾ ಇದ್ರೆ ಆ ಮಂತ್ರ ಅನುಷ್ಠಾನದಿಂದ ನಿಮಗೆ ಅದು ಸಿದ್ಧಿ ಪಡೀತದೆ, ಮಂತ್ರ ಸಿದ್ಧಿ ಆಗುತ್ತೆ. ಅದರಿಂದ ಕ್ಯಾಸೆಟ್ನಲ್ಲೋ ಅಥವಾ ಬೇರೆ ಇದರಲ್ಲೋ ಆ ಮಂತ್ರವನ್ನು ನಾವು ಬಹಿರ್ಗತವಾಗಿ ಯಾರಿಗೂ ಕೂಡ ಹೇಳಬಾರದು. ಅದಕ್ಕೆ ಗಾತಾರಂ ತ್ರಾಯಿತೆ ಇದು ಗಾಯತ್ರಿ. ಎಲ್ಲೆಲ್ಲಿ ಗಾನ ಮಾಡಬೇಕಿದು? ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ ಅಂತ ನಾವು ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಇದೊಂದು ನಾಮ ಇರುತ್ತೆ. ಗಾಯತ್ರಿ ಮಂತ್ರ ಬರುತ್ತಲ್ಲಿ, ಗಾಯತ್ರಿ ನಾಮ ಬರುತ್ತೆ. ವೈಷ್ಣವಿ ವಿಷ್ಣು ರೂಪಿಣಿ ಅಂತ ವಿದ್ಯಾದಿ ದೇವತಾ ಅಂತ ಒಂದು ನಾಮ ಬರುತ್ತೆ. ಈ ರೂಪದಲ್ಲಿ ಬಂದಿರುವ ಗಾಯತ್ರಿಯನ್ನು ಗಾಯತ್ರಿ ವ್ಯಾಹೃತಿ ಸಂಧ್ಯಾ. ಸಂಧ್ಯಾ ಅಂದ್ರೆ 3 ಕಾಲ, 3 ಸಂಧ್ಯೆಗಳಿರ್ತಾವ ನಮಗೆ. ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ ಅಂತ 3 ಸಂಧ್ಯೆಗಳು. ಪ್ರಾತಃ ಕಾಲದಲ್ಲಿ ಇರೋ ಸಂಧ್ಯವನ್ನು ಪ್ರಾತಃ ಸಂಧ್ಯಾ ಅಂತ ಕರಿತೀವಿ. ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಕಾಲ, ಮಧ್ಯಾಹ್ನ ಸಂಧ್ಯಾ ಅಂತ ಕರಿತೀವಿ. ಸಾಯಂಕಾಲದಲ್ಲಿ ಸಾಯಂ ಸಂಧ್ಯಾ ಅಂತ ಕರಿತೀವಿ. ಈ ಸಂಧ್ಯೆಗಳಲ್ಲಿ ಅವರು ಏನು ಮಂತ್ರ ತಗೊಂಡು ಅನುಷ್ಠಾನ ಮಾಡ್ತಾ ಇರ್ತಾರೆ 3 ಸಂಧ್ಯೆಗಳಲ್ಲಿ, ಅದೇ ಅವರಿಗೆ ಗಾಯತ್ರಿ. ಆ ಸೂರ್ಯಮಂಡಲ ಮಧ್ಯದಲ್ಲಿ ಗಾಯತ್ರಿಯನ್ನು ನೋಡ್ಕೊಂತ ಈ 3 ರೂಪದಲ್ಲಿ ಇರುವಂತಹ ಗಾಯತ್ರಿಗೆ ಪ್ರಾತಃ ಕಾಲದಲ್ಲಿ ನಾವು ಸಂಧ್ಯಾ ವಂದನ ಮಾಡೋ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಗಾಯತ್ರಿ ಅಂತ ಸ್ಮರಣೆ ಮಾಡ್ತೀವಿ. ಮಧ್ಯಾಹ್ನ ಸಂಧ್ಯಾದಲ್ಲಿ ಸಾವಿತ್ರಿ ಅಂತ ಕರಿತೀವಿ. ಸಾಯಂ ಸಂಧ್ಯದಲ್ಲಿ ಸರಸ್ವತಿ ಅಂತ ಕರಿತೀವಿ. ಸರಸ್ವತಿ ಅಂದ್ರು, ಸಾವಿತ್ರಿ ಅಂದ್ರು, ಗಾಯತ್ರಿ ಅಂದ್ರು ಸಂಧ್ಯಾ ಸಮಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾಗಿರೋ ದೇವತೆ. ಆ ಸೂರ್ಯಮಂಡಲ ಮಧ್ಯದಲ್ಲೇ ನಾವು ನೋಡ್ಕೊಂತ ಸಂಧ್ಯೆಗಳಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಅರ್ಥ. ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಒಂದು ಮಂತ್ರ ಶ್ರೀ ಮಾತ್ರೇ ನಮಃ ಅಂತ 3 ಕಾಲದಲ್ಲಿ ಮಧ್ಯಾಹ್ನ,
ಸಾಯಂಕಾಲ ಪ್ರಾತಃ ಕಾಲದಲ್ಲಿ ನೀವು ನಿರಂತರ ಪಠನ ಮಾಡ್ತಿದ್ರೆ ಅದೇ ನಿಮಗೆ ಸಿದ್ಧಿ ಪಡಿತದೆ. ಅದೇ ದೊಡ್ಡ ಮಂತ್ರ, ಅದೇ ಗಾಯತ್ರಿ. ಅದು 3 ಸಂಧ್ಯದಲ್ಲಿ ಮಾಡೋದನ್ನೇ ಗಾಯತ್ರಿ ಅಂತ ಕರಿತೀವಿ. ದ್ವಿಜ ಬೃಂದ ನಿಷೇವಿತ ಗಾಯತ್ರಿ ವ್ಯಾಹೃತಿ ಸಂಧ್ಯಾ, 3 ಸಂಧ್ಯಗಳಲ್ಲಿ ಈ ವಿಶ್ವದಲ್ಲಿ ವ್ಯಾಪಕ ಗುಣವಾಗಿ ತೇಜೋ ಗುಣವಾಗಿ ಇರೋರೇ ಗಾಯತ್ರಿ. ಇದನ್ನು ಯಾರು ಯಾವ ಅರ್ಚನೆ ಮಾಡ್ತಾರೆ? ದ್ವಿಜ ಬೃಂದ ನಿಷೇವಿತ. ದ್ವಿಜ ಅಂದ್ರೆ 2 ಜನ್ಮ, ದ್ವಿಜನ್ಮ, 2 ಜನ್ಮ ಇರ್ತವೆ. ಯಾರಿಗೆ ನೋಡ್ರಿ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಬ್ರಾಹ್ಮಣಿಗೆ 1 ಜನ್ಮೆ, ಅದರ ನಂತರ ಉಪನಯನ ಸಂಸ್ಕಾರ ಆಗಿದ್ಮೇಲೆ ತಂದೆ ಯಜ್ಞೋಪವೀತ ಧಾರಣೆ ಮಾಡಿ ಉಪನಯನ ಮಾಡಿರ್ತಾನೆ, ಅದನ್ನು 2ನೇ ಜನ್ಮ ಅಂತ ಕರೀತಾರೆ. ಅಲ್ಲಿಂದ ಅವನಿಗೆ ಪರಿಪೂರ್ಣವಾಗಿ ಈ ಗಾಯತ್ರಿ ಮಂತ್ರ ಮಾಡ್ಲಿಕ್ಕೆ ಅಧಿಕಾರ ಸಿಗುತ್ತೆ ಅವನಿಗೆ. ಅವಾಗ ಉಪನಯನ ಸಂಸ್ಕಾರ ಮಾಡೋ ಸಮಯದಲ್ಲಿ ತಂದೆ ಅವನ ಕಿವಿನಲ್ಲಿ ಮಗ ಏನಿರ್ತಾನೋ ಅವನಿಗೆ ಬ್ರಹ್ಮ ಉಪದೇಶ ಅಂತ ಹೇಳಿ ಮಾಡಿರ್ತಾನೆ. ಆ ಬ್ರಹ್ಮ ಉಪದೇಶದ ಸಮಯದಲ್ಲೇ ಈ ವಿಶ್ವಾಮಿತ್ರ ಸೃಷ್ಟಿ ಮಾಡಿರುವಂತಹ 24 ಅಕ್ಷರಗಳ ಗಾಯತ್ರಿ ಮಂತ್ರವನ್ನು ತಂದೆ ಆತನ ಮಗನಿಗೆ ಬ್ರಹ್ಮ ಉಪದೇಶ ಮಾಡಿರ್ತಾನೆ. ಅದರ ನಂತರ ಅವನು 3 ಸಂಧ್ಯೆಗಳಲ್ಲಿ ಈ ಅನುಷ್ಠಾನವನ್ನು ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡ್ತಾ ಇರಬೇಕು. ಅದಕ್ಕೆ ಗಾಯತ್ರಿ ವ್ಯಾಹೃತಿ ಸಂಧ್ಯಾ. ಎಲ್ಲಿ ವ್ಯಾಪಕ ಗುಣವಾಗಿ ಇರುವ ಗಾಯತ್ರಿ ಇದ್ದಾಳೋ, ದ್ವಿಜ ಬೃಂದ 2 ಜನ್ಮ ಅಂದ್ರೆ ದ್ವಿಜನ್ಮ 2 ಜನ್ಮ ಇರುವಂತಹ ಬ್ರಾಹ್ಮಣ 3 ಕಾಲದಲ್ಲಿ 3 ಸಂಧ್ಯಗಳಲ್ಲಿ ಎಲ್ಲಿ ಬೃಂದ ಅಂದ್ರೆ ಸಮೂಹ, ಬ್ರಾಹ್ಮಣರ ಸಮೂಹ ಇದನ್ನು ಅರ್ಚನೆ ಮಾಡ್ತಾ ಇರುತ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಎಲ್ಲರೂ ಮಾಡುವಂತ ಗಾಯತ್ರಿ ಮಂತ್ರ ಒಂದಿದೆ. ಇದನ್ನು ಬ್ರಹ್ಮೋಪದೇಶ ಆಗಿರೋ ಮಗ ಬಿಟ್ರೆ, ತಂದೆ ಹತ್ರ ಉಪದೇಶ ಪಡೆದಿರೋನ್ ಬಿಟ್ರೆ ಸುವಹ ತತ್ಸತ್ ಅನ್ನೋ ಮಂತ್ರ ಅವನೊಬ್ಬನೇ ಉಚ್ಚಾರಣೆ ಮಾಡಬೇಕು. ಅದಲ್ಲದೆ ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಉಚ್ಚಾರಣೆ ಮಾಡುವಂತಹ ಒಂದು ಗಾಯತ್ರಿ ಮಂತ್ರ ಇದೆ. ಅದು ನಾನು ಇವತ್ತಿನ ದಿವಸ ನಿಮಗೆ ಉಪದೇಶ ಮಾಡ್ತೀನಿ. ಎಲ್ಲರೂ ಕೂಡ ಇದು ಯಾವ ನಿಯಮ ನಿಬಂಧನೆ ಇಲ್ಲದಂತೆನೆ ಎಲ್ಲರೂ ಕೂಡ ಮಾಡ್ಕೊಳ್ತಕ್ಕಂತ ಒಂದು ಗಾಯತ್ರಿ ಮಂತ್ರವನ್ನು ನಾನು ಇವತ್ತಿನ ದಿವಸ ನಿಮಗೆ ಈ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಇದು ನಮ್ಮ ಗುರುಗಳು ಹೇಳಿರೋ ಮಂತ್ರ. ಇದು ಏನಂತಂದ್ರೆ ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ಧೀಮಹಿ ಬುದ್ಧಿಂ ವ್ಯಾನ ಪ್ರಚೋದಯಾತ್. ನೋಡ್ರಿ, ಮತ್ತೆ ಹೇಳ್ತೀನಿ, ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ಧೀಮಹಿ ಬುದ್ಧಿಂ ವ್ಯಾನ ಪ್ರಚೋದಯಾತ್. ಎಷ್ಟು ಚೆನ್ನಾಗಿದೆ ಮಂತ್ರ ನೋಡ್ರಿ. ಸೇಮ್ ನಾವು ಗಾಯತ್ರಿ ಮಂತ್ರ ಯಾವ ತರ ಇರ್ತೀನೋ ಅದೇ ನಿಯಮ, ಅದೇ ಅಕ್ಷರಗಳು ಇದರಲ್ಲಿ ಇರ್ತಾರೆ. ಅಂದ್ರೆ ಇದು ಎಲ್ಲರೂ ಮಾಡ್ಬೋದಂತ ನಮ್ಮ ಗುರುಗಳು ನಮಗೆ ಹೇಳಿರೋದ್ರಿಂದ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೀನಿ. ಸರ್ವ ಚೈತನ್ಯ ರೂಪಾಂ, ಈ ಜಗತ್ತಿನಲ್ಲಿರೋ ಎಲ್ಲಾ ಚೈತನ್ಯ ನಿಮಗೆ ಕಾಣಿಸ್ತಾ ಇದೆ. ಏನು ಚೈತನ್ಯ ಇದೆ? ಸೂರ್ಯನ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಆಗಿದ್ದಾನಂದ್ರೆ ಬೆಳಕಿರುತ್ತೆ, ಅದರಲ್ಲಿ ಚೈತನ್ಯ ಇದೆ. ಚಂದ್ರನದಲ್ಲಿ ತಂಪಿರುತ್ತೆ, ಅದರಲ್ಲೂ ಚೈತನ್ಯ ಇದೆ. ನನ್ನದ್ರಲ್ಲಿ ಚೈತನ್ಯ ಇದೆ. ನೋಡ್ರಿ, ನಾನು ಈಗ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಾನು 4 ಮಾತನಾಡ್ತಾ ಇದ್ರೆ ನನ್ನಲ್ಲಿರೋ ಚೈತನ್ಯದಿಂದಾನೇ ನಾನು ಮಾತಾಡ್ತಾ ಇದ್ದೀನಿ. ಸರ್ವ ಚೈತನ್ಯ ರೂಪಾಂ ತಾಂ, ಈ ಸೃಷ್ಟಿನಲ್ಲಿ ಇರೋ ಎಲ್ಲಾ ಚೈತನ್ಯ ರೂಪಾಂ ತಾಂ, ಆ ತಾಯಿಯ ರೂಪ. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ಧೀಮಹಿ, ಆ ಪರಮೇಶ್ವರನ ಆದ್ಯಾಶಕ್ತಿ ಯಾವ್ದಾಯ್ತೋ ಅದು, ಮತ್ತು ವಿದ್ಯಾಂಚ ಧೀಮಹಿ, ವಿದ್ಯಾ ರೂಪದಲ್ಲಿ ಒಂದು ವಿದ್ಯೆ ಕಲಿಯೋ ರೂಪದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇರುವಂತಹ ಈ ತಾಯಿ ಸರ್ವ ವಿದ್ಯಾಂ ಧೀಮಹಿ. ನೋಡ್ರಿ, ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ, ನನ್ನ ಬುದ್ಧಿಯನ್ನು ಯಾರು ಪ್ರಚೋದನೆ ಮಾಡ್ತಾ ಇದ್ದಾರೆ, ಇದನ್ನು ಕಲಿ, ಇದನ್ನು ಮಾಡು ಅಂತ ಯಾರು ಪ್ರಚೋದನೆ ಮಾಡ್ತಾ ಇರೋ, ಬುದ್ಧಿಂ ಯಾನಹ, ಯಾನಹ ಅಂದ್ರೆ ಯಾರು ಪ್ರಚೋದನೆ ಮಾಡ್ತಾ ಇದ್ದಾರೋ ಅವರು ಆ ಗಾಯತ್ರಿ ಮಾತೆಗೆ ನಮಸ್ಕಾರ. ಇಷ್ಟೇ ಆ ಶ್ಲೋಕದ ಅರ್ಥ. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ವ್ಯಾನ ಪ್ರಚೋದಯಾತ್, ನನ್ನ ಬುದ್ಧಿನ ಯಾರು ಪ್ರಚೋದನೆ ಮಾಡ್ತಾ ಇದ್ದಾರೋ ಆ ತಾಯಿಯೇ ಗಾಯತ್ರಿ. ತೇಜೋಸಿ, ಓಜೋಸಿ, ಬಲಮೋಸಿ, ಭ್ರಾಯುಸಿ ಅಂತ ನಾವು ಹೇಳ್ತೀವಿ. ನನಗೆ ಬಲ ಕೊಡ್ತಕ್ಕಂಥದ್ದು, ತೇಜೋವಂತವಾಗಿರೋದು, ಇದೆಲ್ಲ ಗಾಯತ್ರಿ ಅಂತ ಹೇಳ್ತಾ ಈ ಗಾಯತ್ರಿ ಮಂತ್ರವನ್ನು ನಾನು ಎಲ್ಲರಿಗೂ ಕೂಡ ನಿಮಗೆ ಒಂದು ಶ್ಲೋಕದ ರೂಪದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಕಳಿಸ್ಕೊಡ್ತೀನಿ. ಅದನ್ನು ನೋಡ್ಕೊಂಡು ಈ ಗಾಯತ್ರಿ ಮಂತ್ರವನ್ನೇ ನೀವೆಲ್ಲರೂ ಮಾಡ್ರಿ. ಅಷ್ಟಲ್ಲದೆ ಉಪನಯನ ಸಂಸ್ಕಾರ ಆಗಿರೋನು ಮಾತ್ರ ಆತನ ತಂದೆ ಹೇಳಿರೋ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಅದನ್ನು ಅನುಷ್ಠಾನ ಮಾಡಿದ ನಂತರ ಈ ಮಂತ್ರವನ್ನು ಮಾಡಬೇಕು. ಇದು ಅವ್ರಿಗೆ ನಡೆಯೋದಿಲ್ಲ, ಅದನ್ನೇ ಮಾಡ್ಬೇಕು ಅವರು. ಅದನ್ನ ಮಾಡಿದ ನಂತರ ಇದನ್ನು ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಫಲಿತಾಂಶಗಳನ್ನು ನಾವು ಪಡೆಯಬಹುದು. ಗಾಯತ್ರಿ ಎಲ್ಲಾ ದೇವರಿಗೂ ಗಾಯತ್ರಿ ಮಂತ್ರ ಇರುತ್ತೆ. ನೋಡ್ರಿ, ಒಂದು ವಿಷ್ಣು ಇದೆ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದೆಲ್ಲ ಗಾಯತ್ರಿ ಮಂತ್ರಗಳೇ. ಎಲ್ಲಾ ದೇವರಿಗೂ ಕೂಡ ಗಾಯತ್ರಿ ಮಂತ್ರಗಳಿದಾವೆ.
ಇವನ್ನೆಲ್ಲರನ್ನು ಕೂಡ ನೀವು ಅನುಷ್ಠಾನ ಮಾಡಿ ಆ ಗಾಯತ್ರಿ ಅಂದ್ರೆ ಸೂರ್ಯನದಿಂದ ಬರೋ ಚೈತನ್ಯ ನಮಗೆ ಸಿಗಬೇಕಂದ್ರೆ ಈ ಗಾಯತ್ರಿ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡಬೇಕು. ನೋಡ್ರಿ, ನೀವೆಲ್ಲ ಇದನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ, ಕಾಸ್ಮಿಕ್ ಲೈಫ್ ಎನರ್ಜಿ ಅಂತ ಕರಿತೀರಿ ನೀವು. ಅದನ್ನೇ ಆ ಸೂರ್ಯನ ತೇಜಸ್ಸಿನಿಂದ ಬರೋ ನಮ್ಮ ಪ್ರಾಣಶಕ್ತಿ, ಆ ಪ್ರಾಣಶಕ್ತಿ ಗಾಯತ್ರಿ ಮಾತ್ರದಿಂದಲೇ ಸಿಗುತ್ತದೆ. ಎಲ್ಲರೂ ಕೂಡ ನಾಳೆ ಈ ಗಾಯತ್ರಿ ರೂಪದಲ್ಲಿ ದಸರಾ ಸಮಯದಲ್ಲಿ ಶರನ್ನವರಾತ್ರ ಮಹೋತ್ಸವದಲ್ಲಿ ಗಾಯತ್ರಿ ರೂಪದಲ್ಲಿ ಆರಾಧನೆ ಮಾಡ್ತೀರಂತ ಹೇಳ್ತಾ, ಕೆಳಗಡೆ ಈ ಗಾಯತ್ರಿ ಪೂಜೆಯನ್ನು 3ನೇ ದಿವಸ ಯಾವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಸಣ್ಣ ಒಂದು 15 ನಿಮಿಷದಲ್ಲಿ ಈ ಪೂಜೆ ಹೆಂಗ ನಾವು ಮಾಡ್ಕೋಬೇಕಂತ ಹೇಳ್ತೀನಿ. ಅದನ್ನು ಕೂಡ ಹಿಂದ್ಗಡೆ ಈ ವಿಡಿಯೋ ಜೊತೆಗೆ ಲಿಂಕ್ ಮಾಡುವಂತದ್ದು ಇರುತ್ತೆ. ಆ ನಾಮಗಳನ್ನು ಓದ್ಕೊಂತ ನೀವು ಗಾಯತ್ರಿ ಉಪಾಸನೆ ಮಾಡಿಕೊಂಡು ಆ ಶರನ್ನವರಾತ್ರ ಸಮಯದಲ್ಲಿ ಲಲಿತಾ ಪರಮೇಶ್ವರ ಆ ಗಾಯತ್ರಿಯ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಿ ಅಂತ ನಾನು ಬಯಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು. ಹರಿ ಓಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಚರಣಾರವಿಂದಾಭ್ಯಾ ನಮಃ. ನಿಮ್ಮ ಪೂಜಾ ದ್ರವ್ಯಗಳನ್ನೆಲ್ಲರೂ ಕೂಡ ನೀವು ಪ್ರತಿ ದಿವಸ ಯಾವ ರೀತಿಯಲ್ಲಿ ಸಿದ್ಧಗೊಳಿಸ್ಕೊಂತ ಇದೀರೋ ಅದೇ ರೀತಿಯಲ್ಲಿ ಪಂಚಪಾತ್ರೆ, ತೆಂಬಿಗಿನಲ್ಲಿ ಇನ್ನೊಂದು ತೆಂಬಿಗಿನಲ್ಲಿ ನೀರು ಮತ್ತು ಅಕ್ಷತೆ, ಗಣಪತಿ ನೀವು ಇಟ್ಕೊಂಡ್ರೆ ಗಣಪತಿ ಪೂಜೆನೆಲ್ಲ ನಮ್ಮ ಮೊದಲನೇ ವಿಡಿಯೋದಲ್ಲಿ ನೋಡ್ಕೊಂಡ ರೀತಿಯಲ್ಲಿ ಗಣಪತಿ ಪೂಜೆನೆಲ್ಲ ಮುಗಿಸ್ಕೊಳ್ರಿ. ಹಣ್ಣು, ಬಾಳೆಹಣ್ಣು ಮತ್ತು ಪೂಜಾದ ಅರಿಶಿನ, ಕುಂಕುಮ ಎಲ್ಲ ಸಿದ್ಧವಾಗಿ ಇಟ್ಕೊಂಡು ನೀವು ಫಸ್ಟ್ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಎಲ್ಲಾ ದ್ರವ್ಯಗಳನ್ನು ಸಿದ್ಧಗೊಳಿಸ್ಕೊಂಡು ನಮ್ಮ ಪೂಜೆ ಮಾಡ್ಲಿಕ್ಕೆ, ನೀವು ಗಾಯತ್ರಿ ಪೂಜೆಯನ್ನು ಮಾಡ್ಲಿಕ್ಕೆ ಸಿದ್ಧರಾಗಿರಿ. ಆಚಮಯ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಡ್ರಿ. ಒಂದು ಹೂ ತಗೊಂಡು ಕೈಯಲ್ಲಿ ಸಂಕಲ್ಪ ಮಾಡ್ಕೊಡ್ರಿ. ಅಸ್ಮಾಕಂ ಸಹ ಕುಟುಂಬಾನಾಂ ಸರ್ವ ಕ್ಷೇಮ ಸ್ಥೈರ್ಯ ಅಭಯ ವಿಜಯ ಆಯು ಆರೋಗ್ಯ ಆನಂದ ಐಶ್ವರ್ಯತ ಫಲಸಿಚ್ಛರ್ಧಂ ಧರ್ಮ ಅರ್ಧ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಧ ಸಿದ್ಧ್ಯರ್ಥಂ ಮಮ ಸಂಕಲ್ಪಿತ ಶರನ್ನವರಾತ್ರ ಮಹೋತ್ಸವ ಶುಭ ಸಮಯೇ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸಹಿತ ಶ್ರೀ ಗಾಯತ್ರಿ ದೇವತಾನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ತೃತೀಯ ದಿವಸ ಪ್ರಾತಃ ಕಾಲ ಷೋಡಶ ಉಪಚಾರ ಪೂಜಾಂ ಕರಿಷ್ಯೇ. ಆ ಹೂವಲ್ಲಿ ನೀವು ಕಳಸ ಇಟ್ಕೊಂಡ್ರೆ ಕಳಸದ ಮೇಲೆ ಅಥವಾ ಒಂದು ಪ್ರತಿಮೆಯನ್ನು ಫೋಟೋನ ಇಟ್ಕೊಂಡಿದ್ರಲ್ಲ ಆ ಚಿತ್ರಪಟದ ಮೇಲೆ ಅಲ್ಲಿ ಹೂವನ್ನ ಹಾಕಿ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ನೀರು ಕೈಯಲ್ಲಿ ಹಾಕೊಂಡು ಒಂದು ಪ್ಲೇಟ್ ಕೆಳಗಡೆ ಇಟ್ಕೊಂಡು ಅಕ್ಷತೆ ನೀರು ಅದರಲ್ಲಿ ಬಿಟ್ಬಿಡ್ರಿ. ಅದರ ನಂತರ ಒಂದು ಹೂ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ. ಗಣಪತಿಗೆ ನಮಸ್ಕಾರ ಮಾಡಿಕೊಳ್ರಿ. ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ಇದು ಕೂಡ ಗಣಪತಿ ಗಾಯತ್ರಿ ನೋಡಿದ್ರಲ್ಲ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ. ಆ ಹೂ ಹಾಕಿಬಿಟ್ಟು ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ರಿ. ಅದರ ನಂತರ ಮತ್ತೆ ಒಂದು ಹೂ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಧ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ಗೌರೀಂ ನಾರಾಯಣಿ ನಮೋಸ್ತುತೆ ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಓಂ ಸಾಂಗಾಯ ಸಪರಿವಾರಾಯ ಸಶಕ್ತಿ ಪತ್ನಿ ಪುತ್ರ ಪರಿವಾರ ಸಮೇತಂ ಕಲಸೋಪರಿ ಪ್ರತಿಮೋಪರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸಹಿತ ಶ್ರೀ ವೇದಮಾತಾ ಗಾಯತ್ರಿ ದೇವೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಹೂವಲ್ಲಿ ಹಾಕಿಬಿಡ್ರಿ. ಆಸನಂ ಸಮರ್ಪಯಾಮಿ. 2 ಅಕ್ಷತೆ ಹಾಕಿರಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ. ಪಾದಯೋ ಪಾದ್ಯಂ. ಹೂ ತಗೊಂಡು ಅಮ್ಮನ ಪಾದದ ಮೇಲೆ ನೀರು ಹಾಕಿದಂತೆ ಪಾದ ತೊಳಿತೀವಲ್ಲ ನೀವು, ಆ ರೀತಿಯಲ್ಲಿ ನೀವು ಭಾವಿಸ್ತಾ ಆ ನೀರನ್ನು ಪ್ರೋಕ್ಷಣೆ ಮಾಡ್ರಿ. ಪಾದಯೋ ಪಾದ್ಯಂ ಹಸ್ತಯೋ ಅರ್ಘ್ಯಂ. ಮುಖದ ಮೇಲೆ ನೀರು ಹಾಕಿ ಮುಖೆ ಆಚಮನಿಯಂ ಸಮರ್ಪಯಾಮಿ ಸ್ಥಪಯಾಮಿ. ಸ್ನಾನಂ ಸಮರ್ಪಯಾಮಿ. ನಿಮ್ಮ ಪಂಚಾಮೃತ ಸಿದ್ಧ ಮಾಡ್ಕೊಂಡ್ರೆ ಗೋಕ್ಷೀರ ಸ್ನಪನ, ಆ ಪ್ರತಿಮೆ ಇಟ್ಟುಕೊಂಡಿದ್ರಲ್ಲ ನೀವು ಡಾಲರ್ ಏನಾದ್ರು ಅದರ ಮೇಲೆ ಪಂಚಾಮೃತ ಅಭಿಷೇಕ ಮಾಡ್ರಿ. ಓಂ ಜಾತವೇದ ಸೇಸು ನಿವಾಮ ಸೋಮ ಮರಾತಿ ಯಥೋ ನಿದಧಾತಿ ವೇದ ಸನಃ ಪರುಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾಶ್ಚಗ್ನಿ. ಓಂ ಶಾಂತಿ 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 ಶಾಂತಾ ಪೃಥಿವೀ ಶಿವಮಂತರಿಕ್ಷಂ ಜ್ಯೋರ್ನೋ ದೇವ್ಯವಯನ್ನೋಸ್ತು ಶಿವಾದಸ ಪ್ರದಿಶೋ ಉದ್ದಿಶೋ ನಃ ಆಪೋ ವಿಶ್ವತಃ ಪರಿಪಾಂತು ಸರ್ವತಃ ಶಾಂತಿ ಶಾಂತಿ ಶಾಂತಿ. ಪಂಚಾಮೃತ ಸ್ನಪನಂ ಸಮರ್ಪಯಾಮಿ. ಪಂಚಾಮೃತಗಳ ಪ್ರೋಕ್ಷಣೆ ಮಾಡಿದ ನಂತರ
ನೀರು ಹಾಕಿ ಚೆನ್ನಾಗಿ ಪ್ರತಿಮೆಯನ್ನು ತೊಳೆಯಬೇಕು. ಆ ಪೌಷ್ಠಾಮ ಯೋಭವಸ್ಥಾನ ಯೋಜ್ಯೆ ದಧಾತನಃ ಮಹೇರಣ ಯಸಕ್ಷಸೇಯೋ ಅವಸ್ಥಿವತ ಮೋರಸಃ ತಸ್ಯ ಭಾಜೇ ತೇನಃ ಉಷತಿರುವ ಮಾತರಃ ತಸ್ಮಾದಂಗಮಾಮವ ಯಸಕ್ಷಯ ಯಜನ್ವದ ನಾಪೋಜನೇತಾಶ್ಚನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ವಸ್ತ್ರಯುಗ್ಮಂ. ಶುದ್ಧ ಸ್ನಾನ ಮಾಡಿದ್ಮೇಲೆ ಚೆನ್ನಾಗಿ ಪ್ರತಿಮೆಯನ್ನು ಒರೆಸ್ಬಿಟ್ಟು ಗಂಧ, ಅರಿಶಿಣ, ಕುಂಕುಮ ಇವನ್ನೆಲ್ಲ ಅಲಂಕಾರ ಮಾಡ್ರಿ ಚೆನ್ನಾಗಿ. ಕಳಸ ಇದ್ರೆ ಕಳಸಕ್ಕೂ ಕೂಡ ಅಲಂಕಾರ ಮಾಡಿಬಿಟ್ಟು ಗೆಜ್ಜೆ ವಸ್ತ್ರ ಇದ್ರೆ ಚೆನ್ನಾಗಿ ಅಲಂಕಾರ ಮಾಡ್ರಿ. ಹೂವಿನ ಮಾಲೆ ಇದ್ರೆ ಹಾಕ್ರಿ. ಅದರ ನಂತರ ಪುಷ್ಪಗಳನ್ನು, ಹೂವು ಅಥವಾ ಕುಂಕುಮ ಅರ್ಚನೆಯನ್ನು ಪ್ರತಿಮೆಯ ಮೇಲೆ ಮಾಡ್ತಾ ಇರಬೇಕು. ಶ್ರೀಗಂಧಾಂಧಾರಯಾಮಿ ಗಂಧಸ್ಯೋಪರಿ ಅಲಂಕರಣಾರ್ಥಾಯಿಮೆ ಹರಿದ್ರಾ ಚೂರ್ಣ ಕುಂಕುಮಾನ್ ಸಮರ್ಪಯಾಮಿ ಪುಷ್ಪಾಣಿಂ ಸಮರ್ಪಯಾಮಿ. ಈಗ ಅಷ್ಟೋತ್ತರ ನಾಮಗಳ ಕೆಳಗಡೆ ನಿಮಗೆ ಬರ್ತಾ ಇರ್ತವೆ. ಆ ನಾಮಗಳನ್ನು ಕೇಳುತ್ತಾ ಅಥವಾ ನಿಮ್ಗೆ PDF ಇದ್ರೆ ಅದರ ಮುಖಾಂತರ ಓದ್ಕೊಂತ ಈ ಅಷ್ಟೋತ್ತರವನ್ನು ಪೂಜೆಯನ್ನು ಮಾಡಿಕೊಳ್ಳ್ರಿ. ಗಾಯತ್ರಿ ಅಷ್ಟೋತ್ತರ ಶತನಾಮಾವಳಿ. ಓಂ ತರುಣಾದಿತ್ಯ ಸಂಕಾಸಾಯೇ ನಮಃ. ಓಂ ಸಹಸ್ರನಯನೋಜ್ವಲಾಯೇ ನಮಃ. ಓಂ ವಿಚಿತ್ರ ಮಾಲ್ಯಾಂಬರಣಾಯೇ ನಮಃ. ಓಂ ವರದಾಭಯಹಸ್ತಾಭ್ಯಾಯೇ ನಮಃ. ರೇವತೀತೀರವಾಸಿನ್ಯೇ ಪ್ರಣಿಪತ್ಯ ವಿಶೇಷಜ್ಞಾಯೇ ನಮಃ. ಓಂ ಯಂತ್ರಾಕೃತಿ ವಿರಾಜಿತಾಯೇ ನಮಃ. ಓಂ ಭದ್ರಪಾದಪ್ರಿಯಾಯೇ ನಮಃ. ಓಂ ಗೋವಿಂದ ಪದಗಾಮಿನ್ಯೇ ನಮಃ. ಓಂ ದೇವರ್ಷಿಗಣ ಸಂಭೂತಾಸ್ತುತ್ಯಾಯೇ ನಮಃ. ಓಂ ವನಮಾಲಾ ವಿಭೂಷಿತಾಯೇ ನಮಃ. ಚಂದನೋತ್ತಮ ಸಂಸ್ಥಾನಾಯೇ ನಮಃ. ದೇವಜೀಮೂತ ಸಮನ್ವಿತಾಯೇ ನಮಃ. ಮತ್ತಮಾತಂಗ ಗಮನಾಯೇ ನಮಃ. ಹಿರಣ್ಯ ಕಮಲಾಯೇ ನಮಃ. ಓಂ ಧಿಯಾಯೇ ನಮಃ. ಓಂ ಜನಾಧಾರ ನಿರತಾಯೇ ನಮಃ. ಯೋಗಿನ್ಯೇ ನಮಃ. ಯೋಗಧಾರಿಣ್ಯೇ ನಮಃ. ಓಂ ನಟನಾನಟ್ಯೈಕ ಋತಾಯೇ ನಮಃ. ಪ್ರಣವಾದ್ಯಕ್ಷರಾತ್ಮಿಕಾಯೇ ನಮಃ. ಶೋರ ಚಾರಕ್ರಿಯಾಸಕ್ತಾಯೇ ನಮಃ. ದಾರಿದ್ರ್ಯಚ್ಛೇದಕಾರಿಣ್ಯೇ ನಮಃ. ಓಂ ಯಾದವೇಂದ್ರ ಕುಲೋದ್ಭೂತಾಯೇ ನಮಃ. ಓಂ ತುರೀಯ ಪದಗಾಮಿನ್ಯೇ ನಮಃ. ಓಂ ಗಾಯತ್ರ್ಯೇ ನಮಃ. ಓಂ ಗೋಮತ್ಯೇ ನಮಃ. ಓಂ ಗಂಗಾಯ ನಮಃ. ಓಂ ಗೌತಮ್ಯೇ ನಮಃ. ಗರುಡಾಸನಾಯೇ ನಮಃ. ಗೇಯಗಾನಪ್ರಿಯಾಯೇ ನಮಃ. ಗೋವೃತ್ಯೇ ನಮಃ. ಓಂ ಗೋವಿಂದ ಪದಪೂಜಿತಾಯೇ ನಮಃ. ಓಂ ಗಂಧರ್ವ ನಗರಾರಾಯ ನಮಃ. ಓಂ ಗೌವರ್ಣಾಯ ನಮಃ. ಗಣೇಶ್ವರ್ಯೇ ನಮಃ. ಓಂ ಗದಾಶ್ರಯಾಯ ನಮಃ. ಗುಣವತ್ಯೇ ನಮಃ. ಗುಹಾರ್ತ್ಯೇ ನಮಃ. ಓಂ ಗಣಪೂಜಿತಾಯೇ ನಮಃ. ಗುಣತ್ರಯ ಸಮಾಯುಕ್ತಾಯೇ ನಮಃ. ಗುಣತ್ರಯ ವಿಭಜ್ಜಿತಾಯ ನಮಃ. ಗುಹವಾಸಾಯೇ ನಮಃ. ಗುಣಾಧಾರಾಯೇ ನಮಃ. ಓಂ ಗುಹ್ಯಾಯೇ ನಮಃ. ಓಂ ಗಂಧರ್ವರೂಪಿಣ್ಯೇ ನಮಃ. ಗಾದ್ಯಪ್ರಿಯಾಯೇ ನಮಃ. ಗುರುಪದಾಯೇ ನಮಃ. ಗುಹ್ಯಾಲಿಂಗಾಂಗದಾರಿಣ್ಯೇ ನಮಃ. ಓಂ ಸಾವಿತ್ರ್ಯೇ ನಮಃ. ಸೂರ್ಯತನಯಾಯೇ ನಮಃ. ಶಂನಾಡಿ ಭೇದಿನ್ಯೇ ನಮಃ. ಓಂ ಸುಪ್ರಕಾಶಾಯೇ ನಮಃ. ಓಂ ಸುಖಾಸೇನಾಯೇ ನಮಃ. ಓಂ ಸುಮತ್ಯೇ ನಮಃ. ಓಂ ಸುರಪೂಜಿತಾಯ ನಮಃ. ಓಂ ಸುಷಿವ್ಯಾವಸ್ಥಾಯೇ ನಮಃ. ಓಂ ಸುಧತ್ಯೇ ನಮಃ. ಓಂ ಸುಂದರ್ಯೇ ನಮಃ. ಓಂ ಸಾಗರಾಂಬರಾಯೇ ನಮಃ. ಸುಧಾಂಶೋ ಬಿಂಬವದನಾಯೇ ನಮಃ. ಸುಸ್ತನ್ಯೇ ನಮಃ. ಓಂ ಸುವಿಲೋಚನಾಯೇ ನಮಃ. ಓಂ ಸೀತಾಯ ನಮಃ. ಓಂ ಸರ್ವಾಶ್ರಯಾಯೇ ನಮಃ. ಓಂ ಸಂಧ್ಯಾಯೇ ನಮಃ. ಓಂ ಸಫಲಾಯ ನಮಃ. ಸುಖದಾಯಿನ್ಯೇ ನಮಃ. ಓಂ ಸುಭ್ರವೇ ನಮಃ. ಸುನಾಶಾಯೇ ನಮಃ. ಸುಶ್ರೇಣ್ಯೇ ನಮಃ. ಸಂಸಾರಾರ್ಣವತಾರಿಣ್ಯೇ ನಮಃ. ಓಂ ಸಾಮಗಾನಪ್ರಿಯಾಯೇ ನಮಃ. ಓಂ ಸಾಧ್ಯೇ ನಮಃ. ಓಂ ಸತ್ವಾವರಣಭೂಷಿತಾಯ ನಮಃ. ಓಂ ವೈಷ್ಣವ್ಯೇ ನಮಃ. ವಿಮಲಾಕಾರಾಯ ನಮಃ. ಮಾಹೇಂದ್ರೇ ನಮಃ. ಮಂತ್ರರೂಪಿಣ್ಯೇ ನಮಃ. ಓಂ ಮಹಾಲಕ್ಷ್ಮೇ ನಮಃ. ಮಹಾಸಿದ್ಧ್ಯೇ ನಮಃ. ಮಹಾಮಾಯಾಯ ನಮಃ. ಮಹೇಶ್ವರ್ಯೇ ನಮಃ. ಮೋಹಿನ್ಯೇ ನಮಃ. ಓಂ ಸುಧಾಕಾರಾಯ ನಮಃ. ಓಂ ಮದನಾಕಾರಾಯ ನಮಃ. ಮಧುಸೂದನಾಚ್ಯುತಾಯ ನಮಃ. ಓಂ ಮೀನಾಕ್ಷೇ ನಮಃ. ಮಧುರಾಭಾಸಾಯ ನಮಃ. ಓಂ ನಾಗೇಂದ್ರತನಯಾಯ ನಮಃ. ಉಮಾಯ ನಮಃ. ತ್ರಿವಿಕ್ರಮ ಪದಕ್ರಾಂತಾಯ ನಮಃ. ತ್ರಿಸ್ವರಾಯ ನಮಃ. ತ್ರಿವಿಲೋಚನಾಯ ನಮಃ. ಓಂ ಸೂರ್ಯಮಂಡಲ ಮಧ್ಯಸ್ಥಾಯ ನಮಃ. ಓಂ ಚಂದ್ರಮಂಡಲ ಸಂಸ್ಥಾನಾಯ ನಮಃ. ಓಂ ವಹ್ನಿಮಂಡಲ ಮಧ್ಯಸ್ಥಾಯ ನಮಃ. ವಾಯುಮಂಡಲ ಮಧ್ಯಸ್ಥಾಯ ನಮಃ. ವ್ಯೋಮಮಂಡಲ ಮಧ್ಯಸ್ಥಾಯ ನಮಃ. ಓಂ ಚಕ್ರಿಣ್ಯೇ ನಮಃ. ಓಂ ಚಕ್ರರೂಪಿಣ್ಯೇ ನಮಃ. ಕಾಲಚಕ್ರ ವಿತಾಸನಸ್ಥಾಯ ನಮಃ. ಚಂದ್ರಮಂಡಲ ದರ್ಪಣಾಯ ನಮಃ. ಜ್ಯೋತ್ಸ್ನಾದ ಅನುಲಿಪ್ತಾಂಗೇ ನಮಃ. ಮಹಾಮಾರುತ ವಿರಾಜಿತಾಯ ನಮಃ. ಸರ್ವಮಂತ್ರಾಶ್ರಯಾಯ ನಮಃ. ಓಂ ಧೇನವೇ ನಮಃ. ಓಂ ಪಾಪಗ್ನೇ ನಮಃ. ಓಂ ಪರಮೇಶ್ವರಾಯ ನಮಃ. ಪರಿಮಳ ಪತ್ರ ಪುಷ್ಪಾಕ್ಷತ ಪೂಜಾಂ ಸಮರ್ಪಯಾಮಿ.
ಎಲ್ಲ ಹೂವನ್ನೆಲ್ಲ 108 ನಾಮಗಳದಿಂದ ಪೂಜೆ ಆಗಿದ್ಮೇಲೆ ಧೂಪ ತೋರಿಸ್ಬೇಕು. ಊದುಬತ್ತಿ ಅಥವಾ ನೀವು ಲೋಬಾನ್ ಬತ್ತಿ ಇದ್ರೆ ಅದನ್ನು ಹಚ್ಕೊಳ್ರಿ, ಅಮ್ಮನಿಗೆ ಧೂಪ ತೋರಿಸ್ರಿ. ಓಂ ವನಸ್ಪದ್ಯುದ್ಭವೇರ್ ದಿವ್ಯೇರ್ನನ ಗಂಧೇರ್ ಸುಸಂಯುತಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗುರ್ಷ್ಯತಾಂ ಧೂಪಂ ಪರಿಕಲ್ಪಯಾಮಿ. ಧೂಪ ತೋರಿಸಿದ ಮೇಲೆ ದೀಪಗಳನ್ನು ಹಿಂಗ ತಾಯಿ ಹಿಂಗ ಕೈಯಿಂದ ತೋರಿಸ್ಬಿಡ್ರಿ. ಸಾಕ್ಷಾತ್ ದೀಪಂ ದರ್ಶಯಾಮಿ ಧೂಪ ದೀಪಾನಂತರಂ ನೈವೇದ್ಯಂ. ಗಾಯತ್ರಿ ಮಾತೆಗೆ ನಿವೇದನೆಯನ್ನು ಮಾಡಬೇಕು. ನೀವು ಮಾಡ್ಕೊಂಡಿರುವ ಮಧುರ ಪದಾರ್ಥಗಳು ಏನಿದ್ರೆ ಹರಿದ್ರಾನ್ನ ಅಥವಾ ವಿಶೇಷವಾಗಿ ಗಾಯತ್ರಿ ಮಾತೆಗೆ ಏನ್ ನಿವೇದನೆ ಅಂದ್ರೆ ಸೊಂಟಿ, ಹಸೆ ಸೊಂಟಿನಿಂದ ಮಾಡಿರೋ ಮಾಷಚಕ್ರ ಅಂದ್ರೆ ಉದ್ದಿನ ವಡೆ ನಿವೇದನೆ ಮಾಡಬೇಕು. ಗಾಯತ್ರಿ ಮಾತೆಗೆ ಇದಂದ್ರೆ ಬಹಳ ಇಷ್ಟ, ಉದ್ದಿನ ವಡೆ. ಅದನ್ನ ಏನಂತೀವಿ? ಮಾಷಚಕ್ರ ನಿವೇದಯಾಮಿ. ಓಂ ಪ್ರಣಾಯ ಸ್ವಾಹ 5 ಬಾರಿ ನೀರು ಪ್ರೋಕ್ಷಣೆ ಮಾಡಿ ತಾಯಿಗೆ ನಿವೇದನೆಯನ್ನು ಮಾಡಿರಿ. ಓಂ ಕಾಯಿ ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಹೊಡ್ಕೊಂಡು ಇಟ್ಕೊಳ್ರಿ. ಓಂ ಪ್ರಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಯಾನಾಯ ಸ್ವಾಹ, ಓಂ ಉದನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಮಧ್ಯೆ ಮಧ್ಯೆ ಪಾಣಿಂ ಸಮರ್ಪಯಾಮಿ, ಹಸ್ತೋ ಪ್ರಕ್ಷಾಳಯಾಮಿ, ಪಾದೋ ಪ್ರಕ್ಷಾಳಯಾಮಿ, ಪುನಃ ಶುದ್ಧ ಆಚಮನಿಯಂ ಸಮರ್ಪಯಾಮಿ, ಉತ್ತರಾಪೋಸನಂ ಸಮರ್ಪಯಾಮಿ. ತಾಂಬೂಲಂ, ಒಂದು ತಾಂಬೂಲ ನೀರಲ್ಲಿ 2 ಎಲೆ ಅಡಿಕೆ ಮತ್ತು ಯಾಲಕ್ಕಿ ಲವಂಗ ಇದನ್ನೆಲ್ಲ ಇಟ್ಬಿಟ್ಟು 2 ಬಾಳೆಹಣ್ಣಿಟ್ಟು ಆ ತಾಯಿ ನಾವು ಕಲಸಕ್ಕೆ ಮುಟ್ಸಿ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ರಿ. ಹೂಗಿ ಫಲೇಶ್ಚ ಕರ್ಪೂರೇರ್ನಾಗ ವಲ್ಲೇರ್ ದಳೇರಿತಂ ಮುಕ್ತಾಚೂರ್ಣ ಸಮಾಯುಕ್ತಂ ತಾಂಬೂಲಂ ಪ್ರತಿಗುರ್ಷ್ಯತಾಂ ತಾಂಬೂಲಂ ಸಮರ್ಪಯಾಮಿ ತಾಂಬೂಲಸ್ಯೋಪರಿ ಮಂಗಳ ನೀರಾಜನಂ ದದಾತಿ. ಕರ್ಪೂರ ಹಾರತಿ ಹಚ್ಚರಿ ಅಥವಾ ದೀಪ ಹಾರ್ತಿದ್ರೆ ಕಡ್ಲೆ ಬತ್ತೆ ಅದಿದ್ರೆ ಕೂಡ ಅದನ್ನ ಇಚ್ಕೊಂಡು ಮಂಗಳ ಹಾರತಿ ಮಾಡಬೇಕು. ಓಂ ಸಮ್ರಾಜಂಚ ವಿರಾಜಂಚ ವಿಶ್ರೇರ್ಯಾಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರಸ್ಯ ಯಾ ಮುಖೇತಯ ಮಾಸಗುಂ ಸುಜಾಮಸಿ. ಸಂತತ ಶ್ರೀರಸ್ತು ಸನ್ಮಂಗಳಾನಿ ಭವಂತು ನಿತ್ಯತ ಶ್ರೀರಸ್ತು ನಿತ್ಯಮಂಗಳಾನಿ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತೋರ್ ಭ್ರುವಂತು. ಮಾತಾ ಮಹಾರಾಜ್ಞೀಕು ಜೈ. ಆನಂದ ಕರ್ಪೂರ ಮಂಗಳ ನೀರಾಜನ ದೃಶ್ಯಾಮ ಶುದ್ಧ ಆಚಮನಿಯಂ. ಪಕ್ಕದಲ್ಲಿ ಒಂದು ನೀರು ಬಿಟ್ಬಿಡ್ರಿ, ಒಂದು ಹನಿ ಬಿಟ್ಬಿಟ್ಟು ಈಗ ಹಾರತಿ ತಗೊಳ್ರಿ. ಆನಂದ ಕರ್ಪೂರ ನೀರಾಜನ ದೃಶ್ಯಾಂ ಶುದ್ಧ ಆಚಮನಿಯಂ ಸಮರ್ಪಯಂ ಸುವರ್ಣ ದಿವ್ಯ ಮಂತ್ರ ಪುಷ್ಪಂ. ಹಾರತಿ ತಟ್ಟೆ ಒಂದು ಸ್ವಲ್ಪ ದೂರ ಇಟ್ಕೊಳ್ರಿ. ಇಟ್ಕೊಂಡು 2 ಹೂವು 2 ಅಕ್ಷತೆ ತಗೊಂಡು ಎದ್ದು ನಿಂತ್ಕೊಳ್ರಿ. ಮಂತ್ರ ಪುಷ್ಪ ಹೇಳೋಣ. ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋಮೆಸ್ತು ಸದಾ ಶಿವೋಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಧನುರ್ಧರಾಯ ವಿದ್ಮಹೇ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್. ವೇದೋಕ್ತ ದಿವ್ಯ ಸುವರ್ಣ ಮಂತ್ರ ಪುಷ್ಪಾಂಜಲಿಯಂ ಸಮರ್ಪಯಾಮಿ. ಆತ್ಮ ಪ್ರದಕ್ಷಿಣ ನಮಸ್ಕಾರ 2 ಅಕ್ಷತೆ ತಗೊಂಡು ನಮಸ್ಕಾರವನ್ನು ಮಾಡಿಕೊಡಿ. ಪ್ರದಕ್ಷಿಣ ಮಾಡಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾನ್ ಕೃಪಯಾ ದೇವಿ ಶರಣಾಗತವತ್ಸಲ. ನಮಸ್ಕಾರ ಮಾಡ್ಕೊಳ್ರಿ. ಹೇಳಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಶ್ರೀ ದುರ್ಗಾಂಬಿಕಾ ಪರಾಭಟ್ಟಾರಿಕಾ ಮಹಾತ್ರಿಪುರ ಸುಂದರಿ ದೇವತಾ ಸಹಿತ ಶ್ರೀ ವೇದ ಮಾತಾ ಗಾಯತ್ರಿ ದೇವ್ಯೈ ನಮಃ. ಪ್ರೀತ್ಯರ್ಥಂ ಆತ್ಮ ಪ್ರದಕ್ಷಿಣ ಅಪರಾಧ ನಮಸ್ಕಾರಾನ್ ಸಮರ್ಪಯಾಮಿ. ಹಾಕ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಬಂದು ಮೊಣಕ ಮೇಲೆ ಕುತ್ಕೊಂಡು ದೀರ್ಘದಂಡ ನಮಸ್ಕಾರ ತರ. ಹೆಣ್ಮಕ್ಳು ಪೂರ್ಣ ದೀರ್ಘದಂಡ ನಮಸ್ಕಾರ ಮಾಡಬಾರ್ದು. ಮೊಣಕಾಲ ಮೇಲೆ ಕುತ್ಕೊಂಡು ನಮಸ್ಕಾರ ಮಾಡ್ಕೊಳ್ರಿ. ಅದರ ನಂತರ ಎದ್ದಿದ ಮೇಲೆ ಒಂದು ಹೂವು ತಗೊಂಡು ಛತ್ರ ಚಾಮರ ಬೀಚಿದಂಗೆ ಅಮ್ಮನಿಗೆ ಸ್ವಲ್ಪ ಹಿಂಗೆ ನೀವು ಬೀಸ್ತಾ ಇರಬೇಕು. ಓಂ ಛತ್ರಂ ಧಾರಯಾಮಿ ಚಾಮರಂ ವೀಚಿಯಾಮಿ ನೃತ್ಯಂ ದರ್ಶಯಾಮಿ ವಾದ್ಯಂ ಘೋಷಯಾಮಿ ಸರ್ವರಾಜೋಪಚಾರ ಭಕ್ತ್ಯೋಪಚಾರ ಶಕ್ತ್ಯೋಪಚಾರ ಸರ್ವ ಉಪಚಾರ ಪೂಜಾಂ ಸಮರ್ಪಯಾಮಿ. ಕುತ್ಕೊಂಡು 2 ಅಕ್ಷತೆ ತಗೊಂಡು ನೀರು ಹಾಕೊಂಡು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡಿದ್ವಲ್ಲ ನೀರು ಬಿಡೋದು, ಅದರಲ್ಲಿ ಅಕ್ಷತೆ ನೀರು ಬಿಟ್ಕೊಡ್ರಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತುತೆ. ಅನಯಾ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೇನ ಭಗವತಿ ಸರ್ವಂ ಶ್ರೀ ಗಾಯತ್ರಿ ದೇವತಾ ಸುಪ್ರೀತೋ ಸುಪ್ರಸನ್ನ ವರದಾ ಭವತು ತತ್ಸತು ಪರಮೇಶ್ವರ್ಯಾರ್ಪಣಮಸ್ತು.